ಆತ್ಮೀಯ H16 ನ್ಯೂಸ್ ಅರ್ಥಾತ್ ತಿ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹೊಸ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ನಿಮ್ಮ ಮಾಧ್ಯಮದವರು ಇದರಲ್ಲಿ ಅಹಮದಾಬಾದು ದುರಂತ ಈ ದೇಶದಲ್ಲಿ ಆಗಬಾರ್ದಾಗಿತ್ತು, ಇಲ್ಲೇ ಪ್ರಪಂಚದಲ್ಲೂ ಕೂಡ ಆಗಬಾರ್ದಾಗಿತ್ತು. ಭಾಳ ಜನಕ್ಕೆ ಬರ್ನಿಂಗ್ ಎಲ್ಲ ಆಗಿದೆ, ಅದನ್ನೆಲ್ಲ ಗೊತ್ತಿಲ್ಲ. ಭಾಳ ಇಂಟ್ರೆಸ್ಟಿಂಗ್ ಎಲ್ಲ ಆ ಸ್ಪಾಟ್ ಎಲ್ಲ ನೋಡಿದ್ರೆ ಇನ್ನೂ ಸ್ವಲ್ಪ ಒಂದು 500 ಮೀಟ್ರ್ ಹೋಗಿತ್ತು, ಇನ್ನೂ ಸಾವಿರಾರು ಜನಕ್ಕೆ ತೊಂದರೆ ಆಗುತ್ತೆ. ಕೆಲವರಿಗೆ ಸ್ವಲ್ಪ ಕಡಿಮೆ ಇದಾಗಿದೆ, ಧೈರ್ಯವಿದ್ದಾರೆ. ಇದವರೆಲ್ಲ ಇನ್ನೂ ಭಾಳ ಆತಂಕದಲ್ಲಿದ್ದಾರೆ. ಪೇಷಂಟ್ ಯಾರು ಉಳ್ಕೊಂಡಿದ್ದಾರೆ ಆತನಿಗೆ ಸ್ವಲ್ಪ ಮೆಂಟಲ್ ಆಗೋದು ಜಾಸ್ತಿ ಇದೆ ಅಂತೇಳಿ ಸಾಹೇಬರು ವಿಡಿಯೋ ಕೇಳಿ ಕಲ್ಗೆ ಸರ್ ಇಡೀ ಟೀಮೇ ಅಲ್ಲಿ ಬಂದಿತ್ತು. ಈಗ ನಾವು ಆ ಬ್ಲ್ಯಾಕ್ ಬಾಕ್ಸ್ಗೆ ವೇಟ್ ಮಾಡ್ತಾ ಇದ್ದೀವಿ. ಆಮೇಲೆ ಆ ಬ್ಲ್ಯಾಕ್ ಬಾಕ್ಸ್ ಇಡೀ ಪಕ್ಷ, ಕಾಂಗ್ರೆಸ್ ಪಕ್ಷ ಇದ್ರ ಬಗ್ಗೆ ಒಂದು ಸಾಂತ್ವನ ಇಡುವಂಥ ಕೆಲಸ ಮಾಡ್ತಿದ್ದೇವೆ. ದೇಶಕ್ಕೆ ಇವಾಗ ಇನ್ನೊಂದೇನೆಂದರೆ ಇರಿಗೇಷನ್ ಮಿನಿಸ್ಟ್ರಿ ಬಗ್ಗೆನೂ ಭಾಳಷ್ಟು ಕ್ವಶನ್ಗಳು, ಇಲಾಖೆ ಕರೆಕ್ಟಾಗಿ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಬಿ ಜೆ ಪಿಯವರು ನಮ್ಮ ಬಗ್ಗೆ ಮಾತಾಡ್ತಾರೆ. ಬಿ ಜೆ ಪಿಯವರು ಬಂದವರು ಇನ್ನೇನಿಲ್ಲ, ನಾವು ಅವ್ರಿಗೆ ಬೇಕಾದಷ್ಟು ಹಳೆಯದೆಲ್ಲ ತಿರ್ಚಿ ಹೇಳ್ಬೋದು, ಇದೂ ಹೇಳ್ಬೋದು. ನಾವು ಬಿ ಜೆ ಪಿ ಥರ ನಾವು ಐ ಡೋಂಟ್ ವಾಂಟ್ ಟು ಕಮೆಂಟ್ ಅಂದ್ವಿ. ಬೇಕಾದಷ್ಟು ನಾರ್ಮ್ಸ್ ಇದೆ. ನಾನು ಅದನ್ನು ಬಿ ಜಿ ಸಿಟಿ ಏನೇನು ಮಾಡಬೇಕು, ಏನು ಆಲ್ಟರ್ನೇಟಿವ್ ಫ್ಲೈಟು, ಮತ್ತೊಂದು ಎಲ್ಲ ಏನೇನೋ ಇರ್ತದೆ. ನಾನು ಟೆಕ್ನಿಕಲ್ ಮನುಷ್ಯ ಅಲ್ಲ. ಡಿಬೇಟ್ ಆಗ್ತಾಯಿದೆ. ಸೊ ನಾನು ಪೊಲಿಟಿಕಲೈಸ್ ಮಾಡಲಿಕ್ಕೆ ನನಗೆ ಇಷ್ಟ ಇದೆ. ಸತ್ತೋರ ಮೇಲೆ, ಎಣ್ದವ್ರ ಮೇಲೆ ಬರೀ ಫೈಂಡಿಂಗ್ ಫಾಲ್ಟ್ಸು, ಅದು ಬಿ ಜೆ ಪಿಯವ್ರ ಡ್ಯೂಟಿ, ಬಿ ಜೆ ಪಿ ದಳದವ್ರ ಡ್ಯೂಟಿ. ಈಗ ಮಾಡ್ತಾವ್ರಲ್ಲ ಎಣದ ಮೇಲೆ ರಾಜಕಾರಣ ಮಾಡ್ತಾರಲ್ಲ, ಅವ್ರು ಅದು ಮಾಡ್ಕೊಳ್ಳಿ. ನಾನು ಐ ಡೋಂಟ್ ವಾಂಟ್ ಟು ಕಮೆಂಟ್ ಆನ್ ದಿ ಮಿನಿಸ್ಟರ್ ಆಫ್ ದಿಸ್ ಸೀರಿಯಸ್ ಕನ್ಸರ್ನ್ ಆಫ್ ದಿ ನೇಷನ್. ಒಂದು ಆರೋಪವನ್ನು ಮಾಡಿದರೆ ನಿಮ್ಮ ಸರ್ಕಾರ ಹಾಕುವಂಥ ಟ್ಯಾಕ್ಸ್ ನೋಡಿದ್ರೆ ನನ್ನ ಸರ್ಕಾರ ಇದ್ರೆ ನಾನು ಗೃಹಲಕ್ಷ್ಮಿಯನ್ನು 5,000 ರೂಪಾಯಿ ಕೊಡ್ತಿದ್ದೆ ತಿಂಗಳಿಗೆ ಅಂತ. ಅಂದರೆ ನಿಮ್ಮ ಟ್ಯಾಕ್ಸ್ ಅಷ್ಟರ ಮಟ್ಟಿಗೆ ಇದೆ ಅಂತ ಅವರು ಆರೋಪ ಮಾಡಿ. ಭಾಳ ಸಂತೋಷ, ಚೆನ್ನಾಗಿರಲಿ, ಆರೋಗ್ಯಕರವಾಗಿರಲಿ. ಇಸ್ರೇಲ್ ಸರ್ ಕಾಂಗ್ರೆಸ್ ವಕ್ತಾರರು ಹೋಗಿದ್ದಾರೆ ಇಸ್ರೇಲ್ದು, ನೀವು ಮಾತಾಡಿದ್ರಿ ಅಂತ ಕೇಳ್ಬಿಟ್ಟಿದ್ದೆ. ನಾವು ಅವ್ರಿಗೆ ಬೇಕಾದಷ್ಟು ಹಳೆಯದೆಲ್ಲ ತಿರ್ಚಿ ಹೇಳ್ಬೋದು, ಇದೂ ಹೇಳ್ಬೋದು. ನಾವು ಬಿ ಜೆ ಪಿ ಥರ ನಾವು ಐ ಡೋಂಟ್ ವಾಂಟ್ ಟು ಕಮೆಂಟ್ ಅಂದ್ವಿ. ಬೇಕಾದಷ್ಟು ನಾರ್ಮ್ಸ್ ಇದೆ. ನಾನು ಅದನ್ನು ಬಿ ಜಿ ಸಿಟಿ ಏನೇನು ಮಾಡಬೇಕು, ಏನು ಆಲ್ಟರ್ನೇಟಿವ್ ಫ್ಲೈಟು, ಮತ್ತೊಂದು ಎಲ್ಲ ಏನೇನೋ ಇರ್ತದೆ. ನಾನು ಟೆಕ್ನಿಕಲ್ ಮನುಷ್ಯ ಅಲ್ಲ. ಡಿಬೇಟ್ ಆಗ್ತಾಯಿದೆ. ಸೊ ನಾನು ಪೊಲಿಟಿಕಲೈಸ್ ಮಾಡಲಿಕ್ಕೆ ನನಗೆ ಇಷ್ಟ ಇದೆ. ಸತ್ತೋರ ಮೇಲೆ, ಎಣ್ದವ್ರ ಮೇಲೆ ಬರೀ ಫೈಂಡಿಂಗ್ ಫಾಲ್ಟ್ಸು, ಅದು ಬಿ ಜೆ ಪಿಯವ್ರ ಡ್ಯೂಟಿ, ಬಿ ಜೆ ಪಿ ದಳದವ್ರ ಡ್ಯೂಟಿ. ಈಗ ಮಾಡ್ತಾವ್ರಲ್ಲ ಎಣದ ಮೇಲೆ ರಾಜಕಾರಣ ಮಾಡ್ತಾರಲ್ಲ, ಅವ್ರು ಅದು ಮಾಡ್ಕೊಳ್ಳಿ. ನಾನು ಐ ಡೋಂಟ್ ವಾಂಟ್ ಟು ಕಮೆಂಟ್ ಆನ್ ದಿ ಮಿನಿಸ್ಟರ್ ಆಫ್ ದಿಸ್ ಪಾಯಿಂಟ್. ಸೀರಿಯಸ್ ಕನ್ಸರ್ನ್ ಆಫ್ ದಿ ನೇಷನ್. ಒಂದು ಆರೋಪವನ್ನು ಮಾಡಿದರೆ ನಿಮ್ಮ ಸರ್ಕಾರ ಹಾಕುವಂಥ ಟ್ಯಾಕ್ಸ್ ನೋಡಿದ್ರೆ ನನ್ನ ಸರ್ಕಾರ ಇದ್ರೆ ನಾನು ಗೃಹಲಕ್ಷ್ಮಿಯನ್ನು 5,000 ರೂಪಾಯಿ ಕೊಡ್ತಿದ್ದೆ ತಿಂಗಳಿಗೆ ಅಂತ. ಅಂದರೆ ನಿಮ್ಮ ಟ್ಯಾಕ್ಸ್ ಅಷ್ಟರ ಮಟ್ಟಿಗೆ ಇದೆ ಅಂತ ಅವರು ಆರೋಪ ಮಾಡಿ. ಭಾಳ ಸಂತೋಷ, ಚೆನ್ನಾಗಿರಲಿ, ಆರೋಗ್ಯಕರವಾಗಿರಲಿ. ಇಸ್ರೇಲ್ ಸರ್ ಕಾಂಗ್ರೆಸ್ ವಕ್ತಾರರು ಹೋಗಿದ್ದಾರೆ ಇಸ್ರೇಲ್ದು, ನೀವು ಮಾತಾಡಿದ್ರಿ ಅಂತ ಕೇಳ್ಬಿಟ್ಟಿದ್ದೆ. ಬನ್ನಿ.
ಕ್ಲಾಸಸ್ ನಡುವೆ 3 to 4 ಅವರ್ಸ್ ಸ್ಟಡಿ ಅವರ್ ಇರ್ತಿತ್ತು. ಈ ಸ್ಟಡಿ ಅವರಲ್ಲಿ ನಾನು ಕ್ಲಾಸಸನ್ನು ಕರೆಕ್ಟಾಗಿ ಕೇಳಿ ಅದನ್ನು ನೋಟ್ಸ್ ಮಾಡಿ ಇದನ್ನು ರಿವೈಸ್ ಮಾಡ್ತಿದ್ದೆ ಹಾಗೂ ಪ್ರಾಬ್ಲಮ್ ಸಾಲ್ವ್ ಮಾಡ್ತಿದ್ದೆ. ಮತ್ತು ನಂದೇನೆಂದರೆ JEE PYQs ಅಂದರೆ ಪ್ರೀವಿಯಸ್ ಪೇರ್ಡ್ ಕ್ವಶನ್ಸ್ ಇರ್ತಾವಲ್ಲ ಅವನ್ನ ಸಾಲ್ವ್ ಮಾಡ್ತಿದ್ದೆ. ಸೊ ಆದ್ದರಿಂದ ನನಗೆ ಈ ಸಲ ನೀಟಿಗೆ ಅದು ಭಾಳ ಹೆಲ್ಪ್ಫುಲ್ ಆಯಿತು ಅಂತ. ಅಂದರೆ ಲೈಕ್ ಎಲ್ಲ ನಮ್ಮದು ಮೆಡಿಕಲ್ ಸ್ಟೂಡೆಂಟ್ಸ್ ಇದ್ದು ಒಂದು ಡ್ರೀಮ್, ಎಲ್ಲ ಒಂದು UG ಯಾವಾಗ ಸೆಕೆಂಡ್ ಇಯರ್ ಮುಗಿತೈತಿ ಎಲ್ಲ ಸ್ಟೂಡೆಂಟ್ಸ್ ನೀಟ್ ಸ್ಟೂಡೆಂಟ್ಸಿಗೆ ಏನು ಡೆಲ್ಲಿ ಅಂದ್ರೆ ಅದು ಒಂದು ಕನಸು. ಸೊ ನಮ್ಮದು ಬೀಯಿಂಗ್ ನಾವು ಪೇರೆಂಟ್ಸ್ ವೆನ್ ವಿ ವೇರ್ ಸ್ಟೂಡೆಂಟ್ಸ್ ನಮಗೆ ಡೆಲ್ಲಿ ಒಂದು ಕಾಲೇಜ್ ನೋಡ್ಬೇಕನ್ನುವಂಥ ಆಸೆ ನನಗಿತ್ತು. ಸೊ ಈಗ ನನ್ನ ಮಗನೇ ಆ ಕಾಲೇಜಿಗೆ ಅಡ್ಮಿಷನ್ ತೊಗೋತಾನೆ ಅನ್ನೋದು ನನಗೆ ಭಾಳ ಹೆಮ್ಮೆ ಅಂತ. ನನ್ನ ಮಗ ಈ ನೀಟ್ ಎಂಟ್ರೆನ್ಸ್ ಎಕ್ಸಾಮಲ್ಲಿ ಸ್ಟೇಟಿಗೆ ಪ್ರಥಮ ರ್ಯಾಂಕ್ ಬಂದಿದ್ದಕ್ಕೆ ಅಲ್ಲದೆ ಆಲ್ ಇಂಡಿಯಾ ರ್ಯಾಂಕ್ 17th ಬಂದಿದ್ದಕ್ಕೆ ನಮಗೆ ತುಂಬ ಖುಷಿ ಅನ್ನಿಸ್ತಾ ಇದೆ. ಅವನು ಮುಂದೆ ಏಮ್ಸ್ ಡೆಲ್ಲಿಯಲ್ಲಿ ತಗೋಬೇಕಂತ ಇಚ್ಛೆ ಮಾಡಿದ್ದಾನೆ. ಇಲ್ಲಿ ಫೀಲ್ಡ್ ಬರೋದಕ್ಕೆ ಒಂದು ಏನೋ ಮನ್ಸಿಗೆ ಸಮಾಧಾನ, ಮತ್ತು ಇಲ್ಲಿ ನೋಡೋಂಥ ಪ್ಲೇಸ ಮತ್ತು ಇರುವಂಥ ಕ್ಲೈಮೇಟ ಅಡ್ಡಿಲ್ಲ, ಚಲೋ ಐತಿ. ಮತ್ತು ಎಲ್ಲ ಥರದ ಹೂವು ಗಿಡ ಎಲ್ಲ ಅದಾವು, ಮತ್ತು ಚಿಟ್ಟೆಗಳು ಸಿಗ್ತಾವೆ ನೋಡೋಕೆ, ಮತ್ತು ಅನುಕೂಲ ಎಲ್ಲ ಚಲೋ ಐತಿ ಇಲ್ಲಿ. ಮತ್ತು ನಾವು ಸ್ವಲ್ಪ ಡೆವಲಪ್ ಕ್ರಮೇಣ ಡೆವಲಪ್ ಆಗತೈತಿ, ಇನ್ನೊಂದು ಸ್ವಲ್ಪ ಡೆವಲಪ್ ಆಗಬೇಕು. ಮತ್ತು ಈ ಭಾಗದಂತೂ ಹಿಂಗೆ ಇರೋಕ್ಕಿಲ್ಲ, ಇದು ಆಗಿ ಚಲೋ ಆಗೈತಿ. ಚಿಟ್ಟೆಗಳು ಬಂದು ಚಿಟ್ಟೆ ಥರ ಹಲವಾರು ಥರ ಅದಾವೆ ರೀ. ಕಾಮನ್ ಟೈಗರ, ಹೂವು ಮತ್ತು ಆಲ್ಮೋಸ್ಟ್ ಅಲ್ಲಿ ಚಿಟ್ಟೆ ಪಾರ್ಕ್ ಈಗ ನೋಡಕ್ಕೆ ರೀ. ಬೆಳಗಾವಿ ಅಂದ್ರೆ ಬರ್ತಿದ್ರಿ, ಮತ್ತು ಮಹಾರಾಷ್ಟ್ರದಿಂದ ಬರೋದು ಜಾಸ್ತಿ ರೀ, ಮತ್ತು ಜಾಸ್ತಿ ಭಾಳ ಜನ ಬರ್ತೀವಿ. ಈಗಲೂ ಭಾಳ ಜಿಪ್ಲೈನ್ ರೀ, ಸ್ವಿಮ್ಮಿಂಗ್ ಪೂಲ್ ರೀ, ರೈನ್ ಡ್ಯಾನ್ಸ್ ರೀ, ಬೋಟಿಂಗ್ ರೀ, ಸೈಡ್ಲ ಟ್ರೈನ್ ಸಿಸ್ಟಮ್ ಆಗೋದ್ರಿ. ಇನ್ನೂ ಕೆಲಸ ಎಲ್ಲ ಐತಿ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.